ಮನೆಯ ಹಾಲ್ನಲ್ಲಿ ಶೀಲಾ ಮತ್ತು ಋತ್ವಿ ನಡುವೆ ಮಾತಿನ ಚಕಮಕಿ ನಡೆಯುತ್ತಿತ್ತು. ಋತ್ವಿ ತನ್ನ ತಂದೆಯ ಫೋಟೋ ಹಿಡಿದು ರೂಮ್ಗೆ ಹೋಗುತ್ತಿದ್ದಾಗ ಶೀಲಾ ಅವಳನ್ನು ತಡೆದು ಫೋಟೋ ಕಸಿದುಕೊಂಡಳು. ಶೀಲಾ, ಇನ್ನು ಈ ಹೆಣದ ಫೋಟೋ ಯಾಕೆ ಇಟ್ಕೊಂಡಿದ್ದೀಯಾ? ಇವತ್ತು ಇದನ್ನು ಸುಟ್ಟು ಹಾಕ್ತೀನಿ ಎಂದು ಫೋಟೋವನ್ನು ನೆಲಕ್ಕೆ ಅಪ್ಪಳಿಸಿದಳು. ಋತ್ವಿ ಅಳುತ್ತಾ ಫೋಟೋ ಎತ್ತಲು ಹೋದಾಗ ಶೀಲಾ ಏಯ್ ಎಂದು ಕೂಗುತ್ತಾ ಋತ್ವಿಯ ಕೆನ್ನೆಗೆ ಬಾರಿಸಲು ಕೈ ಎತ್ತಿದಳು. ಸರಿಯಾಗಿ ಅದೇ ಕ್ಷಣಕ್ಕೆ ಅಲ್ಲಿಗೆ ಬಂದ ವಿಹಾನ್ ಶೀಲಾಳ ಕೈಯನ್ನು ಗಾಳಿಯಲ್ಲೇ ಹಿಡಿದು ಅವಳನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದನು. ವಿಹಾನ್, ಶೀಲಾ, ನಿನ್ನ ಮಿತಿ ಮೀರ್ತಿದೆ. ಇವಳ ಮೇಲೆ ಕೈ ಎತ್ತೋ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದು ಎಂದು ಸಿಂಹದಂತೆ ಗರ್ಜಿಸಿದನು. ಒಂದು ಕ್ಷಣ ತನ್ನ ನಾಟಕವನ್ನು ಮರೆತು ಋತ್ವಿಯ ಪರವಾಗಿ ನಿಂತಿದ್ದನು. ಶೀಲಾ ಬೆಚ್ಚಿಬಿದ್ದು, ವಿಹಾನ್, ಇವಳು ನಿನ್ನನ್ನು ಪ್ರಚೋದಿಸುತ್ತಿದ್ದಾಳೆ ಎಂದು ನಾಟಕವಾಡಿದಳು. ವಿಹಾನ್ ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ನನ್ನ ಮನೆಯಲ್ಲಿ ಗಲಾಟೆ ಆಗುವುದು ನನಗಿಷ್ಟ ಇಲ್ಲ, ಹೊರಟು ಹೋಗು ಇಲ್ಲಿಂದ ಎಂದು ಅವಳನ್ನು ಕಳುಹಿಸಿದನು. ಇತ್ತ ಶೈಲಜಾ ಅವರು ಆರವ್ ಮತ್ತು ದಿಯಾ ಮದುವೆಯನ್ನು ಸರಾಗವಾಗಿ ನಿರಾಕರಿಸಿದರು. ಶೈಲಜಾ, ನನಗೆ ಈ ಮನೆತನದ ಹೆಣ್ಣು ಮಕ್ಕಳೇ ಬೇಡ. ತಂಗಿ ಋತ್ವಿ ಬಂದು ನಮ್ಮ ಮನೆ ನೆಮ್ಮದಿ ಕಡಿಸಿದಳು. ಈಗ ಅಕ್ಕ ದಿಯಾ ಬಂದು ನನ್ನ ಮಗನ ಜೀವನ ಹಾಳು ಮಾಡೋದು ನನಗೆ ಬೇಕಾಗಿಲ್ಲ. ಈ ಮದುವೆ ನಡೆಯಲು ಸಾಧ್ಯವೇ ಇಲ್ಲ ಎಂದು ಹಠ ಹಿಡಿದರು. ಆರವ್ ದಿಯಾನನ್ನು ರಹಸ್ಯವಾಗಿ ಭೇಟಿಯಾಗಿ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡನು. ದಿಯಾ ಕಣ್ಣೀರು ಹಾಕುತ್ತಾ, ಆರವ್, ನಮ್ಮ ಪ್ರೀತಿಗೂ ಈಗ ಬೆಲೆ ಇಲ್ಲದಂತಾಯಿತು ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಆರವ್ ಅವಳ ಕೈ ಹಿಡಿದು, ದಿಯಾ, ಈ ಕತ್ತಲೆ ಕಳೆದ ಮೇಲೆ ಬೆಳಕು ಬಂದೇ ಬರುತ್ತೆ, ಅಲ್ಲಿಯವರೆಗೂ ಧೈರ್ಯವಾಗಿರು ಎಂದು ಸಾಂತ್ವನ ಹೇಳಿದನು. ಅಭಿನಂದನ್ ಬೆಂಗಳೂರಿನಲ್ಲಿದ್ದ ಹೈದರಾಬಾದ್ ಕಂಪನಿಯನ್ನು ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸುತ್ತಿದ್ದನು. ವಿಹಾನ್ಗೆ ಬೇಕಾದ ಆರ್ಥಿಕ ಸಾಕ್ಷ್ಯಗಳನ್ನು ಕಲೆ ಹಾಕುವುದರಲ್ಲಿ ಅವನು ಬ್ಯುಸಿಯಾಗಿದ್ದನು. ಮನೆಯ ಹಾಲ್ನಲ್ಲಿ ಶೀಲಾ ಮತ್ತು ಋತ್ವಿ ನಡುವೆ ನಡೆದ ಆ ಭೀಕರ ಸಂಘರ್ಷ ಎಲ್ಲರನ್ನೂ ನಡುಗಿಸಿತು. ಶೀಲಾ ಋತ್ವಿಯ ತಂದೆಯ ಫೋಟೋವನ್ನು ನೆಲಕ್ಕೆ ಅಪ್ಪಳಿಸಿ ಅವಳ ಕೆನ್ನೆಗೆ ಬಾರಿಸಲು ಕೈ ಎತ್ತಿದಾಗ ವಿಹಾನ್ನ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಈ ಘಟನೆಯಿಂದ ಋತ್ವಿ ಪೂರ್ತಿ ಕುಗ್ಗಿ ಹೋಗಿದ್ದಳು. ಆಫೀಸ್ನಲ್ಲೂ ಅವಳ ಮೌನ ಮತ್ತು ಕಣ್ಣೀರು ವಿಹಾನ್ನನ್ನು ಕಾಡತೊಡಗಿತು. ಇನ್ನು ಇವರನ್ನು ಇಲ್ಲಿಟ್ಟರೆ ಋತ್ವಿ ಪ್ರಾಣಕ್ಕೆ ಅಪಾಯ ಎಂದು ನಿರ್ಧರಿಸಿದ ವಿಹಾನ್ ಗೌರವ್ ಮತ್ತು ಶೀಲಾಳನ್ನು ಸಾಗು ಹಾಕಲು ಮಾಸ್ಟರ್ ಪ್ಲಾನ್ ಮಾಡಿದನು. ಅಭಿನಂದನ್ ಸಹಕಾರದೊಂದಿಗೆ ವಿಹಾನ್ ಒಂದು ದೊಡ್ಡ ನಾಟಕವಾಡಿದನು. ವಿಹಾನ್, ಶೀಲಾ, ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಡೀಲ್ ಸಿಕ್ಕಿದೆ. ನಾನು ಇಲ್ಲಿ ಬ್ಯುಸಿ ಇದ್ದೀನಿ. ನೀನು ಗೌರವ್ನನ್ನು ಕರೆದುಕೊಂಡು ಹೋಗಿ ಆ ಪ್ರಾಜೆಕ್ಟ್ ಮುಗಿಸ್ಕೊಂಡು ಬಾ. 1-2 ದಿನ ಅಲ್ಲೇ ಇರಬೇಕಾಗುತ್ತೆ ಎಂದು ಆಸೆ ತೋರಿಸಿದನು. ಹಣದ ಹಪಾಪಿಯಲ್ಲಿದ್ದ ಗೌರವ್ ಮತ್ತು ಶೀಲಾ ತಕ್ಷಣವೇ ಒಪ್ಪಿ ಹೈದರಾಬಾದ್ಗೆ ಹೊರಟರು. ಗೌರವ್ ಹೋದ ಮೇಲೆ ವಿಹಾನ್ ಪ್ಲಾನ್ ಪ್ರಕಾರ ಋತ್ವಿ ಶೈಲಜಾ ಅವರ ಮುಂದೆ ಬಂದು, ನಾನು ಈ ಮನೆ ಬಿಟ್ಟು ಹೋಗುತ್ತಿದ್ದೇನೆ ಎಂದು ನಾಟಕವಾಡಿದಳು. ಶೈಲಜಾ ಕಟುವಾಗಿ, ಹೋಗು ಋತ್ವಿ, ನೀನು ಹೋದರೆ ಈ ಮನೆಗೆ ನೆಮ್ಮದಿ. ಈ ಮನೆತನದ ಹೆಣ್ಣು ಮಕ್ಕಳು ನಮಗೆ ಬೇಡವೇ ಬೇಡ ಎಂದು ಹೀಯಾಳಿಸಿದರು. ಋತ್ವಿ ಮೌನವಾಗಿ ಅಳುತ್ತಾ ಮನೆಯಿಂದ ಹೊರಬಂದಳು. ವಿಹಾನ್ ಕೂಡ, ನನಗೆ ಕೆಲಸ ಜಾಸ್ತಿ ಇದೆ, ಆಫೀಸ್ ಹತ್ತಿರದ ಫಾರ್ಮ್ ಹೌಸ್ನಲ್ಲೇ ಇರ್ತೀನಿ ಎಂದು ತಾಯಿಗೆ ಸುಳ್ಳು ಹೇಳಿ ಅಲ್ಲಿಂದ ಹೊರಟನು. ಯಾರಿಗೂ ತಿಳಿಯದಂತೆ ಋತ್ವಿ ಮತ್ತು ವಿಹಾನ್ ಫಾರ್ಮ್ ಹೌಸ್ನಲ್ಲಿ ಸೇರಿಕೊಂಡರು. ಅಲ್ಲಿನ ಸೆಕ್ಯೂರಿಟಿಗೂ ರಜೆ ನೀಡಿ ಇಬ್ಬರೇ ಏಕಾಂತದಲ್ಲಿ ಕಾಲ ಕಳೆಯಲು ನಿರ್ಧರಿಸಿದರು. ಶೈಲಜಾ ಅವರು ಕಠಿಣ ಮಾತುಗಳಿಂದ ನೊಂದಿದ್ದ ಋತ್ವಿಯನ್ನು ವಿಹಾನ್ ಅಪ್ಪಿ ಸಾಂತ್ವನ ಹೇಳಿದನು. ವಿಹಾನ್, ಋತು, ಇನ್ನು ಕೇವಲ 2 ದಿನ. ಶೀಲಾ ಮತ್ತು ಗೌರವ್ ಹೈದರಾಬಾದ್ನಿಂದ ವಾಪಸ್ ಬರೋದಿಲ್ಲ, ಬದಲಾಗಿ ಜೈಲಿಗೆ ಹೋಗ್ತಾರೆ. ಈ ಅನಾಹುತವೆಲ್ಲ ಮುಗಿದ ಮೇಲೆ ಅಮ್ಮನೇ ನಿನ್ನನ್ನು ಕರೆದುಕೊಂಡು ಬರ್ತಾರೆ. ಅಲ್ಲಿಯವರೆಗೂ ಈ ಫಾರ್ಮ್ ಹೌಸ್ ನಮಗೆ ಸ್ವರ್ಗ. ಇತ್ತ ಆರವ್ ಮತ್ತು ದಿಯಾ ತಮ್ಮ ಪ್ರೇಮದ ಬಗ್ಗೆ ಶೈಲಜಾ ಅವರ ಮುಂದೆ ಮಂಡಿಯೂರಿ ಬೇಡಿಕೊಂಡರೂ ಶೈಲಜಾ ಒಪ್ಪಲಿಲ್ಲ. ಶೈಲಜಾ, ಆ ಮನೆತನದವರ ಜೊತೆ ನಮಗೆ ಯಾವ ಸಂಬಂಧವೂ ಬೇಡ. ದಿಯಾಳನ್ನು ಮದುವೆಯಾಗೋ ಬದಲು ನೀನು ವಿಷ ಕುಡಿ ಎಂದು ಹಠ ಹಿಡಿದರು. ಆರವ್ ದಿಯಾಳನ್ನು ಮತ್ತೆ ಭೇಟಿಯಾಗಿ, ನಮ್ಮ ವಿಹಾನ್ ಋತ್ವಿ ಸತ್ಯ ಸದ್ಯದಲ್ಲೇ ಬಯಲಾಗುತ್ತೆ, ಅಮ್ಮನ ಕಣ್ಣು ತೆರೆಯುತ್ತೆ, ಅಲ್ಲಿಯವರೆಗೂ ಕಾದು ನೋಡೋಣ ಎಂದು ಕಣ್ಣೀರು ಹಾಕುತ್ತಾ ಭರವಸೆ ನೀಡಿದನು. ಈ ಕಡೆ ಫಾರ್ಮ್ ಹೌಸ್ನ ಆ ವಿಶಾಲವಾದ ರೂಮ್ ಅನ್ನು ವಿಹಾನ್ ಹೂವುಗಳಿಂದ ಮತ್ತು ಮೃದುವಾದ ದೀಪಗಳಿಂದ ಅಲಂಕರಿಸಿದ್ದನು. ಋತ್ವಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ತಲೆ ತುಂಬ ಮಲ್ಲಿಗೆ ಮಿಡಿದು ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಒಳಗೆ ಬಂದಳು. ಅವಳ ಕಾಲು ಗೆಜ್ಜೆಯ ಸದ್ದು ವಿಹಾನ್ನ ಹೃದಯ ಬಡಿತವನ್ನು ಹೆಚ್ಚಿಸುತ್ತಿತ್ತು.
ವಿಹಾನ್ ಕಿಟಕಿಯ ಬಳಿ ನಿಂತು ಅವಳ ಬರುವಿಕೆಗಾಗಿ ಕಾಯುತ್ತಿದ್ದನು. ಅವಳ ಅಂದ, ಆ ಮುಗ್ಧವಾದ ಮುಖ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ತುಟಿಯ ಕೆಳಗಿರುವ ಆ ಪುಟ್ಟ ಕಪ್ಪು ಮಚ್ಚೆ ಅವನನ್ನು ಮಂತ್ರಮುಗ್ಧನನ್ನಾಗಿಸಿತ್ತು. ಋತು, ಋತು ಬಂಗಾರಿ ಎಂದು ಅವನು ಪ್ರೀತಿಯಿಂದ ಕರೆದನು. ಆ ಕರೆ ಕೇಳಿದ ತಕ್ಷಣ ಋತ್ವಿ ಗಾಬರಿಯಿಂದ ತಲೆ ಎತ್ತಿ ನೋಡಿದಳು. ಯಾಕೆಂದರೆ ಹಿಂದೆ ವಿಹಾನ್ ಕುಡಿದ ಅಮಲಿನಲ್ಲಿ ಮಾತ್ರ ಅವಳನ್ನು ಅಷ್ಟು ಸಲುಗೆಯಿಂದ ಕರೆಯುತ್ತಿದ್ದನು. ಋತ್ವಿಯ ಮುಖದಲ್ಲಿದ್ದ ಆತಂಕ ಕಂಡು ವಿಹಾನ್ ಮುಗುಳ್ನಕ್ಕನು. ಯಾಕೆ ಹಾಗೆ ನೋಡ್ತಿದ್ದೀಯ ಋತು? ನಾನೇನು ಇವತ್ತು ಕುಡಿದಿಲ್ಲ. ನಿನ್ನನ್ನು ನೋಡುವ ನಶೆ ಇದೆಯಲ್ಲ, ಅದು ಪ್ರಪಂಚದ ಎಲ್ಲ ಮದ್ಯಕ್ಕಿಂತ ದೊಡ್ಡದು. ಈ ಬಂಗಾರಿಯ ಪ್ರೀತಿಯ ಅಮಲಿನಲ್ಲಿ ನಾನಿರಬೇಕಾದ್ರೆ ನನಗೆ ಬೇರೆ ನಶೆ ಯಾಕೆ ಬೇಕು ಎಂದನು. ವಿಹಾನ್ನ ಈ ರೊಮ್ಯಾಂಟಿಕ್ ಮಾತಿಗೆ ಋತ್ವಿ ನಾಚಿಕೆಯಿಂದ ಕೆಂಪಾದಳು. ವಿಹಾನ್ ಮೆಲ್ಲನೆ ಅವಳ ಸನಿಹಕ್ಕೆ ಬಂದನು. ಅವಳ ಕೈಯಲ್ಲಿದ್ದ ಹಾಲಿನ ಗ್ಲಾಸನ್ನು ಪಕ್ಕಕ್ಕಿಟ್ಟು ಅವಳ ಗಲ್ಲವನ್ನು ಮೆಲ್ಲಗೆ ಹಿಡಿದು ಎತ್ತಿದನು. ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ತನ್ನ ಬೆರಳಿನಿಂದ ಅವಳ ತುಟಿಯ ಕೆಳಗಿರುವ ಆ ಪುಟ್ಟ ಮಚ್ಚೆಯನ್ನು ಸ್ಪರ್ಶಿಸಿದನು. ಈ ಮಚ್ಚೆ ಇದೆಯಲ್ಲ ಋತು, ಇದು ನನ್ನನ್ನು ನಿನ್ನ ಬಳಿಗೆ ಸೆಳೆಯುವ ಮ್ಯಾಗ್ನೆಟ್ ಥರ. ಇದನ್ನು ನೋಡಿದಾಗಲೆಲ್ಲ ನನಗೆ ಪ್ರಪಂಚವನ್ನೇ ಮರೆತು ಹೋಗುತ್ತೆ ಎಂದು ಹೇಳುತ್ತಾ ಅವಳ ಮುಖದ ಹತ್ತಿರ ಬಾಗಿ ಮುದ್ದಾಡಲು ಹೋದನು. ಋತ್ವಿ ಸಂಕೋಚದಿಂದ ಕಣ್ಣು ಮುಚ್ಚಿ ಮುದುಡಿ ಹೋದಳು. ಅವಳ ಸಂಕೋಚ ಕಂಡು ವಿಹಾನ್ಗೆ ತುಂಟತನ ಶುರುವಾಯಿತು. ಅವಳ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದನು. ಬಂಗಾರಿ, ಹೀಗೆ ನೀನು ಸಂಕೋಚಪಟ್ಟು ದೂರ ಸರಿಯುತ್ತಿದ್ದರೆ ನಮ್ಮ ಪುಟ್ಟ ಮಕ್ಕಳನ್ನು ನಾನು ಯಾವಾಗ ನೋಡುವುದು? ಅವರಿಗೂ ನಿನ್ನ ಹಾಗೆಯೇ ಈ ಮಚ್ಚೆ ಇರುತ್ತಾ ಅಂತ ನೋಡೋ ಆಸೆ ನನಗಿದೆ. ಈ ಮಾತು ಕೇಳಿದ ತಕ್ಷಣ ಋತ್ವಿ ವಿಹಾನ್ ಎಂದು ಮೆಲ್ಲನೆ ಅವನ ಭುಜಕ್ಕೆ ಬಂದು ಏಟು ಕೊಟ್ಟು ಆ ನಾಚಿಕೆಯನ್ನು ತಡೆಯಲಾರದೆ ಓಡಿ ಬಾಲ್ಕನಿಗೆ ಹೋದಳು. ತಂಪಾದ ಗಾಳಿ ಅವಳ ಕೆಂಪಾದ ಕೆನ್ನೆಗಳನ್ನು ಸ್ಪರ್ಶಿಸುತ್ತಿದ್ದರೆ ಹಿಂದೆ ಬಂದ ವಿಹಾನ್ ಅವಳನ್ನು ಬೆನ್ನ ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡನು. ಅವಳನ್ನು ತನ್ನ ಮುಂದೆ ತಿರುಗಿಸಿಕೊಂಡು ಮೃದುವಾಗಿ ಅವಳ ಹಣೆಗೆ ಮುತ್ತಿಟ್ಟನು. ನಂತರ ಬಹಳ ಪ್ರೀತಿಯಿಂದ ಅವಳ ಕೆನ್ನೆ, ಮೂಗು ಮತ್ತು ಅವನನ್ನು ಸದಾ ತನ್ನತ್ತ ಸೆಳೆಯುವ ಆ ಕಾಂತಿಯ ಕಣ್ಣುಗಳಿಗೆ ಗಾಢವಾಗಿ ಮುತ್ತು ಕೊಟ್ಟನು. ಋತ್ವಿ ಅವನ ಆ ಅತಿಯಾದ ಪ್ರೀತಿಯಲ್ಲಿ ನಾಚಿಕೆಯ ಮುದ್ದೆಯಂತೆ ಮುದುಡಿ ಹೋಗಿದ್ದಳು. ಅವನ ತೋಳುಗಳಲ್ಲಿ ಪೂರ್ತಿ ಸುರಕ್ಷಿತವಿದೆ ಎಂಬ ಭಾಸವಾಯಿತು. ವಿಹಾನ್ ಅವಳ ಕೈ ಹಿಡಿದು ಆಕಾಶದಲ್ಲಿ ಪ್ರಜ್ವಲಿಸುತ್ತಿದ್ದ ಪೂರ್ಣಚಂದ್ರನನ್ನು ತೋರಿಸಿದನು. ವಿಹಾನ್, ಋತು, ಈ ರಾತ್ರಿಯಲ್ಲಿ ಬರುವ ಚಂದ್ರ ಎಷ್ಟು ಸುಂದರ ಅಲ್ವಾ? ಎಷ್ಟು ಶಾಂತಿಯಾಗಿ ತಂಪಾಗಿ ಇದ್ದಾನೆ ಅಲ್ವಾ? ನಮ್ಮ ಜೀವನದಲ್ಲೂ ಹೀಗೆ ಶಾಂತಿಯ ದಿನಗಳು ಬರುತ್ತವೆ ಋತು. ಇನ್ನು ಕೇವಲ ಒಂದು ವಾರದೊಳಗೆ ನಮ್ಮ ಪಾಲಿನ ಶತ್ರುಗಳನ್ನು ನಮ್ಮ ಜೀವನದಿಂದ ಕಿತ್ತು ಎಸೆದು ದೂರ ಮಾಡೋಣ. ವಿಹಾನ್ ತನ್ನ ಭವಿಷ್ಯದ ಕನಸುಗಳೊಂದಿಗೆ ಅವಳ ಮುಖವನ್ನು ನೋಡಿದನು. ಆದರೆ ಋತ್ವಿಯ ಕಣ್ಣುಗಳಲ್ಲಿ ಚಿಂತೆಯ ಕಪ್ಪು ಕಾರ್ಮೋಡಗಳು ಕವಿದಿದ್ದವು. ಋತ್ವಿ ಮೆಲ್ಲನೆ, ವಿಹಾನ್, ಎಲ್ಲವೂ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತು. ಆದರೆ ಸುಪ್ರದಾ ಬದುಕು, ಗೌರವ್ ಜೈಲಿಗೆ ಹೋದರೆ ಅವಳು ಒಂಟಿಯಾಗಲ್ವಾ? ಅವಳ ಗಂಡನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾಳೆ. ನಮ್ಮಿಂದಾಗಿ ಅವಳು ನೊಂದರೆ ಹೇಗೆ? ಋತ್ವಿಯ ಮನಸ್ಸು ಮೃದುವಾಗಿತ್ತು. ತನ್ನ ತಂದೆಯ ಸಾವಿಗೆ ಕಾರಣವಾದವರೇ ಆದರೂ ಮತ್ತೊಬ್ಬ ಹೆಣ್ಣಿನ ಭವಿಷ್ಯದ ಬಗ್ಗೆ ಅವಳು ಚಿಂತಿತಳಾಗಿದ್ದಳು. ವಿಹಾನ್ ಋತ್ವಿಯ ಹಣೆಗೆ ಮುತ್ತಿಟ್ಟು ಅವಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸಿದನು. ವಿಹಾನ್, ಋತು, ನಿನ್ನ ಯೋಚನೆ ನನಗೆ ಅರ್ಥವಾಗುತ್ತೆ. ಆದರೆ ಗೌರವ್ ಮಾಡಿರೋ ಪಾಪಗಳಿಗೆ ಶಿಕ್ಷೆ ಆಗಲೇಬೇಕು. ಸುಪ್ರದಾಗೆ ಸತ್ಯ ಗೊತ್ತಾದ ಮೇಲೆ ಕಹಿ ಎನಿಸಿದರೂ ಅದು ಅವಳಿಗೆ ಹೊಸ ಬದುಕಿನ ದಾರಿಯನ್ನು ತೋರಿಸುತ್ತೆ. ನಾವಿಬ್ಬರೂ ಅವಳ ಜೊತೆ ಇರುತ್ತೇವೆ. ಅವಳಿಗೆ ಅಣ್ಣನಾದ ನಾನು ಮತ್ತು ನೀನು ಬೆಂಬಲವಾಗಿ ನಿಲ್ಲುತ್ತೇವೆ. ಅವಳು ಎಂದಿಗೂ ಒಂಟಿಯಾಗುವುದಿಲ್ಲ, ಇದು ನನ್ನ ಮಾತು ಎಂದು ಭರವಸೆ ನೀಡಿದನು. ಅಷ್ಟರಲ್ಲಿ ವಿಹಾನ್ ಮೊಬೈಲ್ ರಿಂಗ್ ಆಯಿತು. ಅದು ಅಭಿನಂದನ್ ಕರೆ. ಅಭಿನಂದನ್, ವಿಹಾನ್, ಶುಭ ಸುದ್ದಿ. ಗೌರವ್ ಮತ್ತು ಶೀಲಾ ಹೈದರಾಬಾದ್ನಲ್ಲಿ ಆ ಪ್ರಾಜೆಕ್ಟ್ ಡೀಲ್ ವಿಷಯದಲ್ಲಿ ದೊಡ್ಡ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ಸಾಕ್ಷ್ಯಗಳ ಆಧಾರದ ಮೇಲೆ ಅವರಿಗೆ ಜಾಮೀನು ಸಿಗದಂತೆ ವ್ಯವಸ್ಥೆ ಮಾಡಿದ್ದೇನೆ. ನಾಳೆ ಬೆಳಿಗ್ಗೆ ಅವರ ಬಂಧನವಾಗಲಿದೆ. ವಿಹಾನ್ ಸಂತೋಷದಿಂದ ಋತ್ವಿಯನ್ನು ನೋಡಿದನು. ಅವಳ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿತು. ಇಷ್ಟು ದಿನ ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದು ಅವಳ ಮುಖದಲ್ಲಿ ನಗು ಮೂಡಿತು. ಅಭಿನಂದನ್ ಲ್ಯಾಪ್ಟಾಪ್ ಮುಚ್ಚಿಟ್ಟು ನಿಟ್ಟುಸಿರು ಬಿಡುತ್ತಿದ್ದಾಗ ತನ್ವಿ ಮೆಲ್ಲನೆ ಅವನ ಹಿಂದೆ ಬಂದು ಕಣ್ಣು ಮುಚ್ಚಿದಳು. ತನ್ವಿ ಮುದ್ದಾಗಿ ಪಿಸುಗುಟ್ಟುತ್ತಾ, ಗೆಸ್ ಮಾಡಿ ಸರ್, ಈ ಕೈಗಳು ಯಾರದ್ದು? ಅಭಿನಂದನ್ ನಗುತ್ತಾ, ಈ ಜಗತ್ತಿನಲ್ಲಿ ಇಷ್ಟು ಸಾಫ್ಟ್ ಆಗಿರೋ ಕೈಗಳು ನನ್ನ ತನ್ವಿಯದ್ದೇ ಇರೋಕೆ ಸಾಧ್ಯ.
ತನ್ವಿ ಕೈ ಬಿಟ್ಟು ಅವನ ಎದುರು ಬಂದು ನಿಂತು, ಸರ್, ಕೆಲಸ ಎಲ್ಲ ಮುಗೀತು. ಋತ್ವಿ ಅತ್ತಿಗೆ ಈಗ ಸೇಫ್. ಇದೇ ಖುಷಿಗೆ ಒಂದು ಪಾರ್ಟಿ ಸರ್, ಪ್ಲೀಸ್ ಎಂದು ಮುದ್ದಾಗಿ ಕೇಳಿದಳು. ಅಭಿನಂದನ್ ಅವಳ ಮುಗ್ಧ ಮುಖವನ್ನು ನೋಡಿ ಮನಸಾರಿ ನಕ್ಕನು. ಅವಳ ಹತ್ತಿರ ಬಂದು ಅವಳ 2 ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು. ಅಭಿನಂದನ್, ಖಂಡಿತ ತನ್ವಿ, ನೀನು ನನಗಾಗಿ ಹೈದರಾಬಾದ್ನಿಂದ ಇಲ್ಲಿಯವರೆಗೂ ಬಂದಿದ್ದೀಯಾ. ನನ್ನ ಗೆಳತಿಯ ಸಂಕಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀಯಾ. ನಿನಗೆ ಪಾರ್ಟಿ ಇಲ್ಲ ಅಂತೀನಾ? ಬೇಗ ರೆಡಿಯಾಗು. ಇವತ್ತು ನಿನಗೆ ಇಷ್ಟವಾದ ಜಾಗಕ್ಕೆ ಹೋಗೋಣ. ತನ್ವಿ ಖುಷಿಯಿಂದ ಕುಣಿದಾಡುತ್ತಾ, ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್ ಅಂದ ಹಾಗೆ ಪಾರ್ಟಿಯಲ್ಲಿ ಡ್ರೆಸ್ ಕೋಡ್ ಏನಾದರೂ ಇದೆಯಾ ಎಂದಳು. ಅಭಿನಂದನ್, ಡ್ರೆಸ್ ಕೋಡ್ ಏನಿಲ್ಲ, ಆದರೆ ನೀನು ಸುಂದರವಾಗಿ ಕಾಣಬೇಕು ಅಷ್ಟೇ. ತನ್ವಿ ಹತ್ತಿರ ಬಂದು ಅವನ ಶರ್ಟ್ ಬಟನ್ ಸರಿಪಡಿಸುತ್ತಾ, ನಾನು ಹೇಗೆ ರೆಡಿಯಾದರೂ ನಿಮಗೆ ಸುಂದರವಾಗಿಯೇ ಕಾಣ್ತೀನಿ ಅಂತ ನನಗೆ ಗೊತ್ತು. ಆದರೆ ಪಾರ್ಟಿಯಲ್ಲಿ ನೀವು ಬೇರೆ ಯಾರನ್ನಾದರೂ ನೋಡಿದರೆ ಮಾತ್ರ ನಾನು ನಿಮ್ಮ ಜೊತೆ ಮಾತಾಡಲ್ಲ ಎಂದು ಸುಳ್ಳು ಕೋಪ ತೋರಿಸಿದಳು. ಅಭಿನಂದನ್ ಅವಳನ್ನು ತನ್ನತ್ತ ಸೆಳೆದುಕೊಂಡು, ತನ್ವಿ, ನನ್ನ ಕಣ್ಣೆದುರು ನೀನಿರುವಾಗ ನನಗೆ ಬೇರೆ ಯಾರು ಕಾಣಿಸ್ತಾರೆ ಹೇಳೋ? ನಿನ್ನ ಮಾತುಗಳಲ್ಲೇ ನನಗೆ ಅಮಲು ಇದೆ. ಇನ್ನು ಪಾರ್ಟಿಯಲ್ಲಿ ಡ್ರಿಂಕ್ಸ್ ಯಾಕೆ ಬೇಕು ಎಂದನು. ತನ್ವಿ ಅವನ ಎದೆಯ ಮೇಲೆ ಮೆಲ್ಲನೆ ಗುದ್ದಿ, ತುಂಬ ರೊಮ್ಯಾಂಟಿಕ್ ಆಗಿದ್ದೀರಾ ಸರ್. ಇನ್ನು ಸ್ವಲ್ಪ ಹೊತ್ತು ಹೀಗೆ ಮಾತಾಡಿದರೆ ನಾವು ಪಾರ್ಟಿಗೆ ಹೋಗೋದು ಬೇಡ ಅನಿಸುತ್ತೆ ಎಂದು ನಾಚಿಕೆಯಿಂದ ಅವನ ಭುಜದ ಮೇಲೆ ತಲೆ ಇಟ್ಟುಕೊಂಡಳು. ಸರಿ ಸರಿ, ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಅರ್ಧ ಗಂಟೆಯಲ್ಲಿ ಮಿಂಚುವ ಹಾಗೆ ರೆಡಿಯಾಗಿ ಬರ್ತೀನಿ ಎಂದು ಕಣ್ಣು ಹೊಡೆದು ಓಡಿ ಹೋದಳು. ಅಭಿನಂದನ್ ಅವಳು ಹೋಗುವ ದಾರಿಯನ್ನೇ ನೋಡುತ್ತಾ, ಈ ತರಲೆ ಹುಡುಗಿ ನನ್ನ ಜೀವನವನ್ನೇ ಎಷ್ಟು ಕಲರ್ಫುಲ್ ಮಾಡಿಬಿಟ್ಲು ಅಲ್ವಾ ಎಂದು ತನ್ನಲ್ಲೇ ನಕ್ಕುಕೊಂಡನು. ದಿಯಾ ಫೋನ್ ಎತ್ತದೆ ಹೋದಾಗ ಆರವ್ಗೆ ಭೂಮಿ ಕುಸಿದಂತಾಯಿತು. ಅವಳ ಮೌನ ಅವನನ್ನು ಸಾಯಿಸುತ್ತಿತ್ತು. ಕೂಡಲೇ ಅವನು ತನ್ನ ತಂದೆ ರಾಜಶೇಖರ್ ಬಳಿ ಹೋಗಿ ಮನದ ಮಾತನ್ನು ಹೇಳಿದನು. ಆರವ್, ಅಪ್ಪ, ಅಮ್ಮನ ಮಾತಿನಿಂದ ದಿಯಾ ತುಂಬ ನೊಂದಿದ್ದಾಳೆ. ಅವಳನ್ನು ಒಂಟಿಯಾಗಿ ಬಿಟ್ಟರೆ ಅವಳು ನನ್ನಿಂದ ದೂರವಾಗಬಹುದು. ದಯವಿಟ್ಟು ಹಾಸ್ಪಿಟಲ್ ಜವಾಬ್ದಾರಿ ನೀವು ನೋಡಿ. ನಾನು ಅವಳ ಜೊತೆ ಸ್ವಲ್ಪ ದಿನ ಟ್ರಿಪ್ ಹೋಗಿ ಬರ್ತೀನಿ. ಅಮ್ಮನಿಗೆ ಮೆಡಿಕಲ್ ಕ್ಯಾಂಪ್ ಅಂತ ಸುಳ್ಳು ಹೇಳಿ. ರಾಜಶೇಖರರು ಮಗನ ಪ್ರೇಮವನ್ನು ಕಂಡು ಮುಗುಳ್ನಕ್ಕು, ಸರಿ ಆರವ್, ನೀನು ಧೈರ್ಯವಾಗಿ ಹೋಗು. ಇಲ್ಲಿನ ಎಲ್ಲ ಜವಾಬ್ದಾರಿ ನಾನು ನೋಡ್ಕೊತೀನಿ ಎಂದು ಹರಸಿ ಕಳುಹಿಸಿದರು. ದಿಯಾ ಆಫೀಸ್ ಮುಗಿಸಿ ಹೊರಬಂದಾಗ ಆರವ್ ತನ್ನ ಕಾರ್ಗೆ ಹೊರಗೆ ನಿಂತಿದ್ದನು. ಅವಳು ಅವನನ್ನು ನೋಡಿದರೂ ನೋಡದಂತೆ ಮುಖ ತಿರುಗಿಸಿ ಹೋಗುತ್ತಿದ್ದಾಗ ಆರವ್ ಅವಳ ಕೈ ಹಿಡಿದು ತಡೆದನು. ಆರವ್, ದಿಯಾ, ಈ ಮೌನ ನಿನಗೆ ಸರಿ ಅನಿಸುತ್ತಾ? ನನ್ನ ತಪ್ಪೇನಿದೆ? ಅಮ್ಮ ಹೇಳಿದ ಮಾತಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸಬೇಕು? ದಿಯಾ ಕಣ್ಣೀರು ಹಾಕುತ್ತಾ, ಆರವ್, ನಿಮ್ಮ ಅಮ್ಮನಿಗೆ ನನ್ನ ಮನೆತನವೇ ಬೇಡವಂತೆ. ಇನ್ನು ನಮ್ಮ ಪ್ರೀತಿಗೆ ಏನು ಬೆಲೆ ಎಂದಳು. ಆರವ್ ಅವಳನ್ನು ಬಲವಂತವಾಗಿ ತನ್ನ ಕಾರ್ನಲ್ಲಿ ಹತ್ತಿಸಿಕೊಂಡು ಲಾಂಗ್ ಡ್ರೈವ್ಗೆ ಕರೆದೊಯ್ದನು. ಬೆಂಗಳೂರಿನ ಗದ್ದಲದಿಂದ ದೂರ ಹಚ್ಚ ಹಸಿರಿನ ನಡುವೆ ಆರವ್ ಮತ್ತು ದಿಯಾ ಪ್ರಯಾಣ ಬೆಳೆಸಿದರು. ಗಾಳಿಯಲ್ಲಿ ತೇಲಿ ಬರುತ್ತಿದ್ದ ದಿಯಾಳ ಕೂದಲು ಆರವ್ನ ಮುಖಕ್ಕೆ ತಾಕುತ್ತಿದ್ದರೆ ಅವಳ ಮುನಿಸು ಮೆಲ್ಲನೆ ಕರಗುತ್ತಿತ್ತು. ದಾರಿಯಲ್ಲಿ ಒಂದು ಸುಂದರವಾದ ರೆಸಾರ್ಟ್ನಲ್ಲಿ ನಿಂತಾಗ ಆರವ್ ದಿಯಾಳ ಕೈ ಹಿಡಿದು ಪ್ರೀತಿಯಿಂದ ಮಾತನಾಡಿದನು. ಆರವ್, ನೋಡು ದಿಯಾ, ಅಮ್ಮ ಈ ವಿಷಯದಲ್ಲಿ ಸ್ವಲ್ಪ ಹಠಮಾರಿ ಇರ್ಬೋದು. ಆದರೆ ವಿಹಾನ್ ಮತ್ತು ಋತ್ವಿ ಸತ್ಯ ಸದ್ಯದಲ್ಲೇ ಹೊರಬರುತ್ತೆ. ಆಗ ಅಮ್ಮನೇ ಬಂದು ನಿನ್ನ ಕೈ ಹಿಡಿದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯವರೆಗೂ ನಿನಗಾಗಿ ನಾನು ಇಲ್ವೇ? ಆರವ್ ಅವಳ ಹಣೆಗೆ ಮುತ್ತಿಟ್ಟು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡಾಗ ದಿಯಾ ಎಲ್ಲವನ್ನೂ ಮರೆತು ಅವನ ಎದೆಗೆ ಒರಗಿದಳು. ಆರವ್ ಋತ್ವಿಗೆ ಫೋನ್ ಮಾಡಿ ವಿಷಯ ತಿಳಿಸಿದನು. ಋತ್ವಿ ಫಾರ್ಮ್ ಹೌಸ್ನಲ್ಲಿದ್ದರೂ ಅಕ್ಕನ ಬಗ್ಗೆ ಚಿಂತಿತಳಾಗಿದ್ದಳು. ಅವಳು ತಕ್ಷಣ ತನ್ನ ಅತ್ತಿಗೆ ಕಲ್ಯಾಣಿಯವರಿಗೆ ಫೋನ್ ಮಾಡಿ ವಿಷಯ ವಿವರಿಸಿದಳು. ಕಲ್ಯಾಣಿ, ಋತ್ವಿ ಆರವ್ ಒಳ್ಳೆಯ ಹುಡುಗ. ದಿಯಾ ಅಷ್ಟೊಂದು ನೊಂದಿರುವಾಗ ಅವಳನ್ನು ಹೊರಗೆ ಕರ್ಕೊಂಡು ಹೋಗಿದ್ದೇ ಒಳ್ಳೆಯದಾಯಿತು. ನಾನು ಮನೆಯಲ್ಲಿ ಮ್ಯಾನೇಜ್ ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ ಎಂದು ಭರವಸೆ ನೀಡಿದರು. ಋತ್ವಿಯ ಅಣ್ಣ ರಾಜು ಈಗ ಪೂರ್ತಿ ಬದಲಾಗಿದ್ದನು. ಕುಡಿತ ಬಿಟ್ಟು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದನು. ಗೌರವ್ನ ಸಂಚಿನಿಂದ ತಂದೆ ತೀರಿ ಹೋದ ವಿಷಯ ಅವನಿಗೆ ಇನ್ನೂ ತಿಳಿದಿಲ್ಲದಿದ್ದರೂ ವಿಹಾನ್ ಧಮಕಿ ಹಾಕಿದ್ದರಿಂದ ಮೊದಲು ಅವನು ಸ್ವಲ್ಪ ಬದಲಾಗಿದ್ದರೂ ಈಗ ಪೂರ್ತಿ ಒಬ್ಬ ಜವಾಬ್ದಾರಿಯುತ ಅಣ್ಣನಾಗಿ ಮನೆಯ ಹಿರಿಯ ಮಗನ ಸ್ಥಾನವನ್ನು ನಿಭಾಯಿಸುತ್ತಿದ್ದನು. ಋತ್ವಿಯ ತಾಯಿ ಕೂಡ ಈಗ ಕೋಮಾದಿಂದ ಹೊರಬಂದು ಚೇತರಿಸಿಕೊಳ್ಳುತ್ತಿದ್ದು ಮನೆಗೆ ಮರಳುವ ಸೊಬಗು ಬಂದಿತ್ತು. ಈ ಕತೆ ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಬರವಣಿಗೆಗೋಸ್ಕರ ನಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.